ಇದು ರಾಜ್ಯದ ಪ್ರಭಾವಿ ಸಚಿವರೇ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತಹ ಜಿಲ್ಲೆ. ಆದರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಆಡಳಿತ ವ್ಯವಸ್ಥೆ ಅನ್ನೋದು ಹಳ್ಳ ಹಿಡಿದು ಹೋಗಿದೆ. ಅದ್ಯಾಕೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಗದಗ ಜಿಲ್ಲೆಯಲ್ಲಿ ಸಿಇಒ ಹುದ್ದೆಗಿಲ್ಲ ಕಾಯಂ ಅಧಿಕಾರಿ. ಡಿಸಿ ಹೆಗಲಿಗೆ 3 ಹುದ್ದೆ ನಿಭಾಯಿಸುವ ಜವಾಬ್ದಾರಿ. ಗದಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಗೆ ಕಾಯಂ ಅಧಿಕಾರಿ ಇಲ್ಲದಂತೆ ಆಗಿಬಿಟ್ಟಿದೆ. ಇದು 1-2 ತಿಂಗಳ ಕಥೆಯಲ್ಲ, ಬದಲಿಗೆ 5 ತಿಂಗಳಿನಿಂದ ಇದೇ ಮಿತಿಯಾಗಿದೆ. ಹೌದು, ಜಿಲ್ಲೆಯಲ್ಲಿ ಸರ್ಕಾರದ ಯೋಜನೆಗಳೆಲ್ಲ ಮಂದಗತಿಯಲ್ಲಿ ಸಾಗ್ತಾ ಇವೆ. 5 ವರ್ಷಗಳಿಂದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ನಡೆದಿಲ್ಲ. ಈ ಮತ್ತೆ 2025 ಆಗಸ್ಟ್ ತಿಂಗಳಲ್ಲಿ ಐಎಎಸ್ ಅಧಿಕಾರಿ ಭರತ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಕಾಯಂ ಸಿಇಒ ನೇಮಕವಾಗಿಲ್ಲ. ಜನಪ್ರತಿನಿಧಿಗಳು ಇಲ್ಲ, ಸಿಇಒ ಕೂಡ ಇಲ್ಲದೆ ಕಿರಿಯ ಅಧಿಕಾರಿಗಳು ಆಡಿದ್ದೇ ಆಟವಾಗಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಭಾರಿಯಾಗಿ ಸಿಇಒ ಹುದ್ದೆಯ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದರ ಜೊತೆಗೆ ಗದಗ ಬೆಟಗೇರಿ ನಗರಸಭೆ ಆಡಳಿತಾಧಿಕಾರಿ ಕೂಡ ಅವರೇ ಆಗಿದ್ದಾರೆ. ಡಿಸಿ ಹೆಗಲಿಗೆ 3 ಜವಾಬ್ದಾರಿ ವಹಿಸಲಾಗಿದೆ. ಗದಗ ಜಿಲ್ಲೆಯ ಸಿಇಒ ಕಳೆದ ಆಗಸ್ಟ್ನಲ್ಲಿ ವರ್ಗಾವಣೆಯಾಗಿ ಹೋಗಿ ಇಲ್ಲಿಗೆ 4-5 ತಿಂಗಳ ಕಳೆದರೂ ಕೂಡ ಆ ಅಧಿಕಾರವನ್ನು ಕೂಡ ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳು ನೋಡ್ಕೋತಾ ಇರೋದು ಮತ್ತು ಗದಗ ಬೆಟಗೇರಿ ನಗರಸಭೆಯ ಆಡಳಿತಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟು ತೊಂದರೆ ಅಂತಂದ್ರೆ ಇದು ಗದಗ ಜಿಲ್ಲಾಧಿಕಾರಿಗಳು ಇಷ್ಟೆಲ್ಲ 32 ಇಲಾಖೆ ಮತ್ತು 2 ಸಿಇಒ ಮತ್ತು ಗದಗ ಬೆಟಗೇರಿ ನಗರಸಭೆ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡೋದು ಒಬ್ಬ ಮನುಷ್ಯನಿಂದ ಎಷ್ಟು ಸಾಧ್ಯ ಇದು? ಯಾಕಂದ್ರೆ ಸಾರ್ವಜನಿಕರ ಕುಂದುಕೊರತೆಗಳು ಸಾಕಷ್ಟು ಇರ್ತಾವೆ. ಕಳೆದ 14 ತಿಂಗಳಿನಿಂದ ಗದಗ ಬೆಟಗೇರಿ ನಗರಸಭೆ ಜನಪ್ರತಿನಿಧಿಗಳಿಗೆ ಅಧಿಕಾರ ಇಲ್ಲ. ಹೀಗಾಗಿ ಅವಳಿ ನಗರದ ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳುವುದು ಆಡಳಿತ ಅಧಿಕಾರಿ ಡಿಸಿನೇ ಆಗಿದ್ದಾರೆ. ಓರ್ವ ಅಧಿಕಾರಿ 3 ಹುದ್ದೆ ನಿಭಾಯಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರ ತವರು ಜಿಲ್ಲೆಯಲ್ಲೇ ಕಾಯಂ ಸಿಇಒ ಇಲ್ಲದಿರುವುದು ಜಿಲ್ಲೆಯ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಜಿಲ್ಲಾಧಿಕಾರಿಗಳ ಅಧೀನದಲ್ಲಿ ಸುಮಾರು 36 ಇಲಾಖೆ ಜೊತೆಗೆ ಇವು 2 ಮುಖ್ಯ ಹುದ್ದೆಗಳನ್ನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತೈತಿ. ಆ ಕಾರಣಕ್ಕೆ ಏನು ಜಡ್ಪಿ ಒಳಗ ಮತ್ತು ತಾಲೂಕ್ ಪಂಚಾಯತಿ ಒಳಗ ಜನಪ್ರತಿನಿಧಿ ಇಲ್ದೇನೆ ಸುಮಾರು 5 ವರ್ಷ ಆಯ್ತು. ಇಂಥದ್ರ ಮಧ್ಯದಾಗ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ, ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಅನ್ನೋದನ್ನ ಕನಸಾಗಿ ಉಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಮುಖ್ಯವಾಗಿ ಅಲ್ಲಿ ಏನು ಕಾಯಂ ಅಧಿಕಾರಿ ಇಲ್ಲದ ಬಹಳ ಇನ್ನೂ ಅಭಿವೃದ್ಧಿಗೆ ಕುಂಠಿತ ಆಗ್ತೈತಿ. ಇನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲ, ಹಿರಿಯ ಅಧಿಕಾರಿಗಳೂ ಇಲ್ಲ. ಹೀಗಾಗಿ ಆಡಳಿತ ವ್ಯವಸ್ಥೆಗೆ ಸಂಪೂರ್ಣ ಹಳ್ಳ ಹಿಡಿದ ಆರೋಪವೂ ಕೂಡ ಕೇಳಿ ಬಂದಿದೆ. ಸರ್ಕಾರ ಇದಕ್ಕೆಲ್ಲ ಯಾವಾಗ ಮದ್ದು ಅರಿಯುತ್ತೋ ಕಾದು ನೋಡಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇದು ರಾಜ್ಯದ ಪ್ರಭಾವಿ ಸಚಿವರೇ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತಹ ಜಿಲ್ಲೆ. ಆದರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಆಡಳಿತ ವ್ಯವಸ್ಥೆ ಅನ್ನೋದು ಹಳ್ಳ ಹಿಡಿದು ಹೋಗಿದೆ. ಅದ್ಯಾಕೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಗದಗ ಜಿಲ್ಲೆಯಲ್ಲಿ ಸಿಇಒ ಹುದ್ದೆಗಿಲ್ಲ ಕಾಯಂ ಅಧಿಕಾರಿ. ಡಿಸಿ ಹೆಗಲಿಗೆ 3 ಹುದ್ದೆ ನಿಭಾಯಿಸುವ ಜವಾಬ್ದಾರಿ. ಗದಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಗೆ ಕಾಯಂ ಅಧಿಕಾರಿ ಇಲ್ಲದಂತೆ ಆಗಿಬಿಟ್ಟಿದೆ. ಇದು 1-2 ತಿಂಗಳ ಕಥೆಯಲ್ಲ, ಬದಲಿಗೆ 5 ತಿಂಗಳಿನಿಂದ ಇದೇ ಮಿತಿಯಾಗಿದೆ. ಹೌದು, ಜಿಲ್ಲೆಯಲ್ಲಿ ಸರ್ಕಾರದ ಯೋಜನೆಗಳೆಲ್ಲ ಮಂದಗತಿಯಲ್ಲಿ ಸಾಗ್ತಾ ಇವೆ. 5 ವರ್ಷಗಳಿಂದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ನಡೆದಿಲ್ಲ. ಈ ಮತ್ತೆ 2025 ಆಗಸ್ಟ್ ತಿಂಗಳಲ್ಲಿ ಐಎಎಸ್ ಅಧಿಕಾರಿ ಭರತ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಕಾಯಂ ಸಿಇಒ ನೇಮಕವಾಗಿಲ್ಲ. ಜನಪ್ರತಿನಿಧಿಗಳು ಇಲ್ಲ, ಸಿಇಒ ಕೂಡ ಇಲ್ಲದೆ ಕಿರಿಯ ಅಧಿಕಾರಿಗಳು ಆಡಿದ್ದೇ ಆಟವಾಗಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಭಾರಿಯಾಗಿ ಸಿಇಒ ಹುದ್ದೆಯ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದರ ಜೊತೆಗೆ ಗದಗ ಬೆಟಗೇರಿ ನಗರಸಭೆ ಆಡಳಿತಾಧಿಕಾರಿ ಕೂಡ ಅವರೇ ಆಗಿದ್ದಾರೆ. ಡಿಸಿ ಹೆಗಲಿಗೆ 3 ಜವಾಬ್ದಾರಿ ವಹಿಸಲಾಗಿದೆ. ಗದಗ ಜಿಲ್ಲೆಯ ಸಿಇಒ ಕಳೆದ ಆಗಸ್ಟ್ನಲ್ಲಿ ವರ್ಗಾವಣೆಯಾಗಿ ಹೋಗಿ ಇಲ್ಲಿಗೆ 4-5 ತಿಂಗಳ ಕಳೆದರೂ ಕೂಡ ಆ ಅಧಿಕಾರವನ್ನು ಕೂಡ ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳು ನೋಡ್ಕೋತಾ ಇರೋದು ಮತ್ತು ಗದಗ ಬೆಟಗೇರಿ ನಗರಸಭೆಯ ಆಡಳಿತಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟು ತೊಂದರೆ ಅಂತಂದ್ರೆ ಇದು ಗದಗ ಜಿಲ್ಲಾಧಿಕಾರಿಗಳು ಇಷ್ಟೆಲ್ಲ 32 ಇಲಾಖೆ ಮತ್ತು 2 ಸಿಇಒ ಮತ್ತು ಗದಗ ಬೆಟಗೇರಿ ನಗರಸಭೆ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡೋದು ಒಬ್ಬ ಮನುಷ್ಯನಿಂದ ಎಷ್ಟು ಸಾಧ್ಯ ಇದು?
ಯಾಕಂದ್ರೆ ಸಾರ್ವಜನಿಕರ ಕುಂದುಕೊರತೆಗಳು ಸಾಕಷ್ಟು ಇರ್ತಾವೆ. ಕಳೆದ 14 ತಿಂಗಳಿನಿಂದ ಗದಗ ಬೆಟಗೇರಿ ನಗರಸಭೆ ಜನಪ್ರತಿನಿಧಿಗಳಿಗೆ ಅಧಿಕಾರ ಇಲ್ಲ. ಹೀಗಾಗಿ ಅವಳಿ ನಗರದ ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳುವುದು ಆಡಳಿತ ಅಧಿಕಾರಿ ಡಿಸಿನೇ ಆಗಿದ್ದಾರೆ. ಓರ್ವ ಅಧಿಕಾರಿ 3 ಹುದ್ದೆ ನಿಭಾಯಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರ ತವರು ಜಿಲ್ಲೆಯಲ್ಲೇ ಕಾಯಂ ಸಿಇಒ ಇಲ್ಲದಿರುವುದು ಜಿಲ್ಲೆಯ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಜಿಲ್ಲಾಧಿಕಾರಿಗಳ ಅಧೀನದಲ್ಲಿ ಸುಮಾರು 36 ಇಲಾಖೆ ಜೊತೆಗೆ ಇವು 2 ಮುಖ್ಯ ಹುದ್ದೆಗಳನ್ನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತೈತಿ. ಆ ಕಾರಣಕ್ಕೆ ಏನ ಜಡ್ಪಿ ಒಳಗ ಮತ್ತು ತಾಲೂಕ್ ಪಂಚಾಯತಿ ಒಳಗ ಜನಪ್ರತಿನಿಧಿ ಇಲ್ದೇನೆ ಸುಮಾರು 5 ವರ್ಷ ಆಯ್ತು. ಇಂಥದ್ರ ಮಧ್ಯದಾಗ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ, ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಅನ್ನೋದನ್ನ ಕನಸಾಗಿ ಉಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಮುಖ್ಯವಾಗಿ ಅಲ್ಲಿ ಏನು ಕಾಯಂ ಅಧಿಕಾರಿ ಇಲ್ಲದ ಬಹಳ ಇನ್ನೂ ಅಭಿವೃದ್ಧಿಗೆ ಕುಂಠಿತ ಆಗ್ತೈತಿ. ಇನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲ, ಹಿರಿಯ ಅಧಿಕಾರಿಗಳು ಇಲ್ಲ. ಹೀಗಾಗಿ ಆಡಳಿತ ವ್ಯವಸ್ಥೆಗೆ ಸಂಪೂರ್ಣ ಹಳ್ಳ ಹಿಡಿದ ಆರೋಪ ಕೂಡ ಕೇಳಿ ಬಂದಿದೆ. ಸರ್ಕಾರ ಇದಕ್ಕೆಲ್ಲ ಯಾವಾಗ ಮದ್ದು ಅರಿಯುತ್ತೋ ಕಾದು ನೋಡಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇದು ರಾಜ್ಯದ ಪ್ರಭಾವಿ ಸಚಿವರೇ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತಹ ಜಿಲ್ಲೆ. ಆದರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಆಡಳಿತ ವ್ಯವಸ್ಥೆ ಅನ್ನೋದು ಹಳ್ಳ ಹಿಡಿದು ಹೋಗಿದೆ. ಅದ್ಯಾಕೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಗದಗ ಜಿಲ್ಲೆಯಲ್ಲಿ ಸಿಇಒ ಹುದ್ದೆಗಿಲ್ಲ ಕಾಯಂ ಅಧಿಕಾರಿ. ಡಿಸಿಎಗಳಿಗೆ 3 ಹುದ್ದೆ ನಿಭಾಯಿಸುವ ಜವಾಬ್ದಾರಿ. ಗದಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಗೆ ಕಾಯಂ ಅಧಿಕಾರಿ ಇಲ್ಲದಂತೆ ಆಗಿಬಿಟ್ಟಿದೆ. ಇದು 1-2 ತಿಂಗಳ ಕಥೆಯಲ್ಲ, ಬದಲಿಗೆ 5 ತಿಂಗಳಿನಿಂದ ಇದೇ ಮಿತಿಯಾಗಿದೆ. ಹೌದು, ಜಿಲ್ಲೆಯಲ್ಲಿ ಸರ್ಕಾರದ ಯೋಜನೆಗಳೆಲ್ಲ ಮಂದಗತಿಯಲ್ಲಿ ಸಾಗ್ತಾ ಇವೆ. 5 ವರ್ಷಗಳಿಂದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ನಡೆದಿಲ್ಲ. ಈ ಮತ್ತೆ 2025 ಆಗಸ್ಟ್ ತಿಂಗಳಲ್ಲಿ ಐಎಎಸ್ ಅಧಿಕಾರಿ ಭರತ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಕಾಯಂ ಸಿಇಒ ನೇಮಕವಾಗಿಲ್ಲ. ಜನಪ್ರತಿನಿಧಿಗಳು ಇಲ್ಲ, ಸಿಇಒ ಕೂಡ ಇಲ್ಲದೆ ಕಿರಿಯ ಅಧಿಕಾರಿಗಳು ಆಡಿದ್ದೇ ಆಟವಾಗಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಭಾರಿಯಾಗಿ ಸಿಇಒ ಹುದ್ದೆಯ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇದರ ಜೊತೆಗೆ ಗದಗ ಬೆಟಗೇರಿ ನಗರಸಭೆ ಆಡಳಿತಾಧಿಕಾರಿ ಕೂಡ ಅವರೇ ಆಗಿದ್ದಾರೆ. ಡಿಸಿ ಹೆಗಲಿಗೆ 3 ಜವಾಬ್ದಾರಿ ವಹಿಸಲಾಗಿದೆ. ಗದಗ ಜಿಲ್ಲೆಯ ಏನು ಸಿಇಒ ಕಳೆದ ಆಗಸ್ಟ್ನಲ್ಲಿ ವರ್ಗಾವಣೆಯಾಗಿ ಹೋಗಿ ಇಲ್ಲಿಗೆ 4-5 ತಿಂಗಳ ಕಳೆದರೂ ಕೂಡ ಆ ಅಧಿಕಾರವನ್ನು ಕೂಡ ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳು ನೋಡ್ಕೋತಾ ಇರೋದು ಮತ್ತು ಗದಗ ಬೆಟಗೇರಿ ನಗರಸಭೆಯ ಆಡಳಿತಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟು ತೊಂದರೆ ಅಂತಂದ್ರೆ ಇದು ಗದಗ ಜಿಲ್ಲಾಧಿಕಾರಿಗಳು ಇಷ್ಟೆಲ್ಲ 32 ಇಲಾಖೆ ಮತ್ತು ಈ 2 ಸಿಇಒ ಮತ್ತು ಗದಗ ಬೆಟಗೇರಿ ನಗರಸಭೆ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡೋದು ಒಬ್ಬ ಮನುಷ್ಯನಿಂದ ಎಷ್ಟು ಸಾಧ್ಯ ಇದು? ಯಾಕಂದ್ರೆ ಸಾರ್ವಜನಿಕರ ಕುಂದುಕೊರತೆಗಳು ಸಾಕಷ್ಟು ಇರ್ತಾವೆ. ಕಳೆದ 14 ತಿಂಗಳಿನಿಂದ ಗದಗ ಬೆಟಗೇರಿ ನಗರಸಭೆ ಜನಪ್ರತಿನಿಧಿಗಳಿಗೆ ಅಧಿಕಾರ ಇಲ್ಲ. ಹೀಗಾಗಿ ಅವಳಿ ನಗರದ ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳುವುದು ಆಡಳಿತ ಅಧಿಕಾರಿ ಡಿಸಿನೇ ಆಗಿದ್ದಾರೆ. ಓರ್ವ ಅಧಿಕಾರಿ 3 ಹುದ್ದೆ ನಿಭಾಯಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರ ತವರು ಜಿಲ್ಲೆಯಲ್ಲೇ ಕಾಯಂ ಸಿಇಒ ಇಲ್ಲದಿರುವುದು ಜಿಲ್ಲೆಯ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಜಿಲ್ಲಾಧಿಕಾರಿಗಳ ಅಧೀನದಲ್ಲಿ ಸುಮಾರು 36 ಇಲಾಖೆ ಜೊತೆಗೆ